ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಟಿಟಿಎಫ್ ಬೆಂಗಳೂರು 2025 ಫೆಬ್ರವರಿ 13ರಿಂದ 15ರವರೆಗೆ ಅರಮನೆ ಮೈದಾನದಲ್ಲಿ ಟಿಟಿಎಫ್ ಬೆಂಗಳೂರು ಅರಮನೆ ಮೈದಾನಕ್ಕೆ ಮತ್ತೆ ಮರಳಿ ಬಂದಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರದರ್ಶಕರು, ಉನ್ನತ ಖರೀದಿದಾರರು ಮತ್ತು ಉತ್ಸಾಹಿ ಪ್ರಯಾಣಿಕರ ವೈವಿಧ್ಯಮಯ ಮಿಶ್ರಣವನ್ನ ಒಂದೇ ಸೂರಿನಡಿ ತರಲಿದೆ. ದಕ್ಷಿಣ ಭಾರತದ ಪ್ರವರ್ಧಮಾನಕ್ಕೆ ಬರುತ್ತಿರುವ ಪ್ರಯಾಣವು ಮಾರುಕಟ್ಟೆಯ ಹೆಬ್ಬಾಗಿಲಿಗಾಗಿ ಈ ಕಾರ್ಯಕ್ರಮವನ್ನ ಪ್ರದರ್ಶಕರಿಗೆ ಸರಿಸಾಟಿ ಇಲ್ಲದ ವ್ಯವಹಾರ ಮತ್ತು ನೆಟ್ವರ್ಕಿಂಗ್ ಅವಕಾಶಗಳನ್ನು ನೀಡ್ತಾ ಇದೆ. ಇದೇ ಸಮಯದಲ್ಲಿ ಖರೀದಿದಾರರು ಮತ್ತು ಗ್ರಾಹಕದಾರರಿಗೆ ಪ್ರಯಾಣ ಆಯ್ಕೆಗಳು, ಅತ್ಯುತ್ತಮ ಡೀಲ್ಗಳು ಮತ್ತು ಪ್ಯಾಕೇಜ್ಗಳ ಜಗತ್ತಿಗೆ ನೇರ ಪ್ರವೇಶವನ್ನ ನೀಡ್ತಾ ಇದೆ. ಟಿಟಿಎಫ್ ಬೆಂಗಳೂರು ಫೆಬ್ರವರಿ 13ರಿಂದ 15ರವರೆಗೆ ತ್ರಿಪುರ ವಾಸನಿ ಅರಮನೆ ಮೈದಾನ ಮೇಕ್ರಿ ವೃತ್ತದ ಬಳಿ ಗೇಟ್ ಸಂಖ್ಯೆ 2ರಿಂದ ಪ್ರವೇಶ ಪಡೆಯಲಿದೆ. ಈ ವರ್ಷ ಟಿಟಿಎಫ್ ಬೆಂಗಳೂರನ್ನ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಶ್ರೀಮತಿ ಸಲ್ಮಾ ಕೆ ಫಾಯಿಮ್ ಮತ್ತು ಶ್ರೀ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕ ಮತ್ತು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಾಜೇಂದ್ರ ಕೆವಿ ಉದ್ಘಾಟಿಸಲಿದ್ದಾರೆ. Camera. Let them hear. ಪ್ರತಿ ವರ್ಷ ಆಗುತ್ತೆ. ಈ ವರ್ಷ ಇಲ್ಲಿ 3 ದಿನ ಕಾಲ ಆಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ 160 ಸ್ಟಾಲ್ಸ್ ಹಾಕೊಂಡಿದ್ದಾರೆ. ಬೇರೆ ಟ್ರಾವೆಲ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಇಲ್ಲಿ ಬಂದಿದ್ದಾರೆ. ಟ್ರಾವೆಲ್ ಏಜೆಂಟ್ಸ್, ಟೂರ್ ಆಪ್ರೇಟರ್ಸ್ ಮತ್ತು ಅಡ್ವೆಂಚರ್ ಸ್ಪೋರ್ಟ್ಸ್ ಆಪ್ರೇಟರ್ಸ್, ಸೊ ಈ ಥರ ಬೇರೆ ಟ್ರಾವೆಲ್ ಸ್ಟೇಕ್ ಹೋಲ್ಡರ್ಸ್ ಬಂದಿದ್ದಾರೆ. ಇಲ್ಲಿ 8 ಸ್ಟೇಟ್ಸಿಂದನೂ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ ಆ್ಯಂಡ್ 2 ಇಂಟರ್ನ್ಯಾಷನಲ್ ಸ್ಟಾಲ್ಸ್, one from Nepal and one from Bhutan. ಇದು ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಬೇರೆ ಬೇರೆ ಕಂಟ್ರೀಸಿಂದನೂ ಇದ್ದಾರೆ, ಫ್ರಮ್ ಆಫ್ರಿಕಾ ಆಲ್ಸೋ ಇದ್ದಾರೆ. ಸೊ ಇದು ತುಂಬ ಚೆನ್ನಾದ ಒಂದು ಫೋರಮ್, ಬೋತ್ ಬಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರು ಜನರಿಗೆ ಕನೆಕ್ಟ್ ಮಾಡ್ತಾರೆ ಮತ್ತು ಕಸ್ಟಮರ್ಸನ್ನು ಬಂದು ಇಲ್ಲಿ ನೇರವಾಗಿ ಪ್ಯಾಕೇಜಸ್ ಖರೀದಿ ಮಾಡ್ತಾರೆ. ಸೊ ಬೋತ್ B2B ಆ್ಯಂಡ್ B2C ಇವೆಂಟ್ಸ್ ಆಗ್ತದೆ. ಸೊ ದಿಸ್ ಇಸ್ ದ ಪ್ರೀಮಿಯರ್ ಟ್ರಾವೆಲ್ ಇವೆಂಟ್ and we request support of the media first to popularize. How many stalls are there? 160 stalls are there, but in that about 8 state stalls ಇದೆ. ತೆಲಂಗಾಣದಿಂದ, ಗುಜರಾತಿಂದ ಬಂದಿದ್ದಾರೆ, then Tamil Nadu is there, Goa is there. So 8 states are participating and 2 country stalls are there. One is from Bhutan, one is from Nepal. ಕರ್ನಾಟಕ ಯಾವ ಥರದ ಸ್ಕೀಮ್ ತಂದಿದೆಯಾ ಮೇಡಮ್? ಟೂರಿಸಮ್ ಕರ್ನಾಟಕ ಟೂರಿಸಂ ಈಗ
ಈಗ ಹೊಸದಾಗಿ ನಮ್ಮ ಪಾಲಿಸಿ ಅನ್ವೇಲ್ ಆಗಿದೆ 2024-2029. ಈ ಪಾಲಿಸಿನಲ್ಲಿ ನಾವು ನಮ್ಮ ಟ್ರಾವೆಲ್ ಇಂಡಸ್ಟ್ರಿಗೆ ಬೇರೆ ಬೇರೆ ಥರದ್ದು ಕನ್ಸೆಷನ್ಸ್ ಮತ್ತು ಇನ್ಸೆಂಟಿವ್ಸ್ ಕೊಡ್ತಾರೆ, ಸಬ್ಸಿಡೀಸ್ ಕೊಡ್ತಾರೆ, ಕ್ಯಾಪಿಟಲ್ ಸಬ್ಸಿಡಿ ಇದೆ. ಮತ್ತು ಈಗ ಟೂರಿಸಮ್ಗೆ ನಾವು ಇಂಡಸ್ಟ್ರಿ ಸ್ಟೇಟಸ್ ಕೊಟ್ಟಿದ್ದೀವಿ. ಸೊ ಇಂಡಸ್ಟ್ರಿ ಸ್ಟೇಟಸ್ ಅಂದರೆ ಅವ್ರಿಗೆ ಬೇರೆ ಥರದ್ದು ಲಾಭ ಸಿಗುತ್ತೆ. ಇಂಡಸ್ಟ್ರಿಯಲ್ ರೇಟ್ ಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರುತ್ತೆ, ಇಂಡಸ್ಟ್ರಿಯಲ್ ರೇಟ್ ಮೇಲೆ ಪ್ರಾಪರ್ಟಿ ಚಾರ್ಜಸ್ ಸಿಗುತ್ತೆ. ಮತ್ತು KIADB ಲ್ಯಾಂಡ್ನಲ್ಲಿನೂ ಅವರು ಲ್ಯಾಂಡ್ ಖರೀದಿ ಮಾಡ್ಬೋದು. ನಾವು ಅದು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಕೊಡ್ತೀವಿ. ಕರ್ನಾಟಕ ಸರ್ಕಾರದ ಪ್ರಾಜೆಕ್ಟ್ಗಳಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಬೈಯರ್ಸ್ಗಳನ್ನು ಕರ್ಕೊಂಡ್ಬಂದು ಅಲ್ಲಿಯ ಇನ್ಫ್ಲುಯೆನ್ಸರ್ಸು ಅಲ್ಲಿಯ ಮೀಡಿಯಾದನ್ನು ಇಲ್ಲಿಗೆ ಕರ್ಕೊಂಡ್ಬಂದು ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್, ಡೊಮೆಸ್ಟಿಕ್ ಸೆಲ್ಲರ್ಸ್ ಏನಿದ್ದಾರೆ, ಬೇರೆ ಬೇರೆ ಕಾಂಪೊನೆಂಟ್ಸ್, ಹೋಮ್ ಸ್ಟೇ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಟ್ರಾವೆಲ್ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಡೆಸ್ಟಿನೇಷನ್ಸ್ಗಳನ್ನು ನೇರವಾಗಿ ಕನೆಕ್ಟ್ ಮಾಡೋದಕ್ಕೆ ಇದು 2ನೇ ಆವೃತ್ತಿಯಾಗಿದೆ. ಸೆಕೆಂಡ್ ಎಡಿಷನ್ ಆಫ್ ಕೈಟ್ ಅದು 2019 ಕೋವಿಡ್ ನಂತರ ಅದು ನಿಂತೋಗಿತ್ತು. 2025 ಫೆಬ್ರವರಿಗೆ ಅದು ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ನಡೆಯುತ್ತೆ. ಅದರ ಇನಾಗ್ರೇಷನ್ ತಾಜ್ ವೆಸ್ಟರ್ನಲ್ಲಿ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್ಗಳು ವರ್ಲ್ಡ್ನ ಬೇರೆ ಟ್ರಾವೆಲ್ ಆಪರೇಟರ್ಸ್ಗಳಿಗೆ ಜೊತೆಗೆ ನೇರವಾಗಿ ಇಂಟ್ರಾಕ್ಟ್ ಮಾಡುವಂಥ ಒಂದು ಉತ್ತಮ ಅವಕಾಶ. ಟೂರಿಸಂ ಡಿಪಾರ್ಟ್ಮೆಂಟಿಂದ ನಾವು ದೊಡ್ಡದಾದಂಥ ವೇದಿಕೆಯನ್ನು ನಮ್ಮ ಇಂಡಸ್ಟ್ರಿಯವರಿಗೆ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಅದರಿಂದ ನಮ್ಮ ಅಂತಾರಾಷ್ಟ್ರೀಯ ಏನು ಪ್ರೀ ಕೋವಿಡ್ ಇರೋ ಸಂದರ್ಭದಲ್ಲಿ 3-4 ಲಕ್ಷ ಜನಕ್ಕಿಂತಲೂ ಜಾಸ್ತಿ ಜನ ಪ್ರವಾಸಿಗರು ಕರ್ನಾಟಕ ಬರ್ತಾಯಿದ್ರು. ಈಗ ಅದರದ್ದು ಒಂದು 3/4 ಭಾಗ ನಾವು ರೀಚ್ ಆಗಿದ್ವಿ. ನಾವು ಪ್ರೀ ಕೋವಿಡ್ಗಿಂತಲೂ ಜಾಸ್ತಿ ಅಂತಾರಾಷ್ಟ್ರೀಯ ಇದನ್ನು ಇಲ್ಲಿಗೆ ಕರ್ಕೊಂಡು ಬರೋದು. ನಮ್ಮ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಬೇರೆ ಬೇರೆ ರೀತಿಯಾದಂಥ ನಮಗೆ ಉತ್ತಮವಾದಂಥ ಲಾಭ, ಆರ್ಥಿಕ ಇದು ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಲೈವ್ಲಿಹುಡ್ ಕೂಡ Goa is a tourist destination. We prefer the tourist all from all over the world. As far as the upcoming events we are having, the Carnival and the Shikha. The dates for the Carnival will be held from 1st to 4th, and then the Shikha from 15 March to 26th of April. So do you have any scheme or any festival to visit Goa tourism? Yeah, now in first we will be having we'll be having मैं उदय करता हूँ। इस इवेंट में हम पहले भी बहुत बार आ चुके हैं। इसमें 2 साल का गैप रहा है और अभी फिर कंटिन्यू कर रहे हैं। यहाँ इंडिया हमारे लिए सबसे स्ट्रॉन्गेस्ट जेनेटिक मार्केट है और यहाँ हम ये पाते हैं विशेष किस्म के प्रोडक्ट जो पिलग्रिमेज रिलेटेड है, जो एडवेंचर रिलेटेड है और ढेर सारे लाइफ स्टाइल हेल्थ एंड वेलबींग प्रोडक्ट्स है, उनको प्रमोट करने के लिए हम यहाँ आए हैं। तो क्या खास है सर नेपाल में देखने के लिए चीज़, अपना टेम्पल हो या कोई साइट सीइंग हो? नेपाल जगह बहुत छोटा है, तो एरिया वाइज वी आर वेरी वेरी स्मॉल, बट इन टर्म्स ऑफ डाइवर्सिटी वी आर क्वाइट बिग. When it comes to diversity, there are 2 kinds of diversity. One is the natural diversity from a height of 60 meters above the sea level, the highest point in the world. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.